ಸಿಎಂ ಮೇಲೆ ಅಲಿಗೇಷನ್ಸ್ ಮಾಡ್ತಾ ಇದ್ರಿ, ಬಟ್ ಈ ಫ್ರಾಡ್ ಸೇಲ್ ಡೀಡ್ ಇರ್ಬೋದು ಅವ್ರಿಗೆ ಅಧಿಕಾರ ಇದು ಸ್ಯಾಂಕ್ಷನ್ ಮಾಡಿರೋ ಅಫಿಷಿಯಲ್ಸ್ ಇರ್ಬೋದು, ಇವ್ರನ್ನ ಅಕ್ಯೂಸ್ಡ್ ಇವರು ಪ್ರಾಪರ್ ಆಗಿ ಭಾಗಿಯಾಗಿದ್ದಾರೆ, ಇವ್ರನ್ನ ಅಕ್ಯೂಸ್ಡ್ ಮಾಡದೆ ಸಿಎಂ ಇಲ್ಲ, ನಾವು ಅದರ್ಸ್ನು ಅಂತ ಹಾಕಿದ್ವಿ. ದೇ ವಿಲ್ ಬಿ ಆಡೆಡ್ ಆನ್ ಲೇಟರ್ ಒನ್ಸ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಅಂಡ್ ವಿ ಆರ್ ಏಬಲ್ ಟು. ಪಾರ್ಟಿಸಿಪೇಟ್ ಆಗಿದ್ದಾರೆ, ಫಸ್ಟ್ ಅವ್ರು ಆಗ್ಬೇಕಲ್ವಾ? ಯಾರು ಪಾರ್ಟಿಸಿಪೇಟ್ ಆಗಿರೋರು? ಅಧಿಕಾರಿಗಳು, ಮೂಡ ಕಮಿಷನರ್ ಇರ್ಬೋದು, ಡಿಸಿ ಇರ್ಬೋದು, ಇವರು ದೇರ್ ಪಾರ್ಟಿಸಿಪೇಟ್ ಆಲ್ರೆಡಿ ಆಯ್ತು ಡೈರೆಕ್ಟ್ಲಿ, ಬಟ್ ಅವರನ್ನ ಯಾರು ಬೆನಿಫಿಟ್ ಆಗಿರೋರನ್ನ ಮೊದಲು ನಾವು ಅಕ್ಯೂಸ್ ಮಾಡ್ತೀವಿ, ಆಯ್ತಾ? ಯಾರನ್ನ ಹೇಳಿ ಅವರು ಆರ್ಡರ್ ತಗೊಂಡಿದಾರೋ ಅದು ಆಮೇಲೆ ಬರುತ್ತೆ. ಈಗ ಮೊದಲು ಅಕ್ಯೂಸ್ ನಂಬರ್ 2 ಅವ್ರಿಗೆ ಗಿಫ್ಟ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 3 ಅವ್ರಿಗೆ ಸೇಲ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 4 ಅವ್ರಿಗೆ ಹಕ್ಕು ಇಲ್ಲ, ಅವರು ಸೇಲ್ ಮಾಡಿದ್ದಾರೆ, ಅವ್ರು ಮೇನ್ ಮಾಡಿದ್ವಿ. ಯಾರಿಂದ ಇದೆಲ್ಲ ಆಗಿರೋದು, ಯಾರಿಗೆ ಆ 14 ಸೈಟ್ ಯಾರಿಗೆ ಬೆನಿಫಿಟ್ ಬಂತು ಅವ್ರನ್ನೂ ಮಾಡಿದ್ವಿ ಅಷ್ಟೇ, ಆಯ್ತಾ? ಅದು ಅವ್ರಿಗೆ ಹಕ್ಕು ಇದ್ರೆ 1991 ರೂಲ್ಸ್ ಪ್ರಕಾರ ಅದು 2 ಇದೆ. ಅವರು ಕೇಳಿದ್ದು ಮೊದಲು 1991 ರೂಲ್ಸ್ ಅಲ್ಲಿ, ಆಮೇಲೆ 2005 ಹೇಳ್ತಾರೆ. ನಾನು ಜಡ್ಜ್ಗೆ 2 ತೋರಿಸಿದ್ದೀನಿ, 2 ತೋರಿಸಿದ್ರು 14 ಸೈಟ್ ಎಲ್ಲಿಂದನೂ ಬರೋಲ್ಲ, ಆಯ್ತಾ? ಬಟ್ 14 ಬಿಡಿ 2 ಬಿಡಿ ಹಕ್ಕೇ ಇಲ್ಲ, ಆಯ್ತಾ? ನಾವು ಬರೀ ಇಷ್ಟೇ ಕೇಳಿದ್ವಿ, ಇಂಡಿಪೆಂಡೆಂಟ್ ಎನ್ಕ್ವೈರಿ ಶುಡ್ ಟೇಕ್ ಪ್ಲೇಸ್, ವೆದರ್ ಇಟ್ ಇಸ್ CBI or any authority that the court decides, ಅವರು ಡಿಟರ್ಮಿನ್ ಮಾಡ್ಲಿ ಅಂತ ಕೇಳ್ಕೊಂಡಿದ್ವಿ. ಮೈಲಾರಯ್ಯ ಹೌದು, ಇಲ್ಲ ಅವರು 1930s ಅಲ್ಲಿ ಲಿಂಗಯ್ಯ ಏನ್ ಮಾಡಿದ್ರು, ಆಕ್ಷನ್ ಅಲ್ಲಿ ತಗೊಂಡ್ರು, ಆಕ್ಷನ್ ಪರ್ಚೇಸ್ ತಗೊಂಡ್ರು 3 ಎಕರೆ. 1968 ಅಲ್ಲಿ 3 ಮಕ್ಳಿಗೆ ಇತ್ತು. ಆ 1968 ಅಲ್ಲಿ 2 ಮಕ್ಕಳು, ದಟ್ ಇಸ್ 3 ಬ್ರದರ್ಸ್ ಇದ್ರಲ್ಲ, ಒಬ್ರು ಬ್ರದರ್ಗೆ 2 ಬ್ರದರ್ಸ್ ರೆಲಿಂಕ್ವಿಶ್ಮೆಂಟ್ ಡೀಡ್ ಮಾಡ್ಕೊಂಡ್ಬಿಟ್ರು. ಸೊ 1 ಬ್ರದರ್ ಬಿಕಮ್ಸ್ ದಿ ಅಬ್ಸಲ್ಯೂಟ್ ಓನರ್. ಅವರು ಆಫ್ ಕೋರ್ಸ್ ಮಧ್ಯ ಒಂದು ಮಾರ್ಟ್ಗೇಜ್ ಡೀಡ್ ಮಾಡಿದ್ರು, ಅದಾದ್ಮೇಲೆ ಅದನ್ನ ರೆಲಿಂಕ್ವಿಶ್ಮೆಂಟ್ ಮಾಡಿ ಅದನ್ನ ಇದು ಮಾರ್ಟ್ಗೇಜ್ ವಾಪಸ್ ತಗೊಂಡು ಅವ್ರಿಗೆ ವಾಪಸ್ ಬಂತು. ಸೊ ಮೈಲಾರಯ್ಯ ಕಂಟಿನ್ಯೂಡ್ ಟು ಬಿ ದಿ ಅಬ್ಸಲ್ಯೂಟ್ ಓನರ್, ಅದರಲ್ಲಿ ಏನಿಲ್ಲ. ಈ RTC ಎಲ್ಲ ನೋಡ್ಬೇಕು, RTC ಎಂಟ್ರಿ ಯಾರ್ದಿದೆ ಇದೆಲ್ಲ ಚೆಕ್ ಮಾಡಬೇಕು. ಸಡನ್ ಆಗಿ ಯಾರ್ದು RTC ಎಂಟ್ರಿ, ಸಡನ್ ಆಗಿ ಯಾರೋ ಪವರ್ ಅಲ್ಲಿ ಇರುವಾಗ ಒಂದು ದೇವರಾಜ್ ಬಂದು ಒಂದು RTC ಮಾಡ್ಕೊಂಡ್ರೆ ಅದು ಹೆಂಗ ಸಾಧ್ಯ ಅಂತ ನೋಡ್ಬೇಕು. ಅಕ್ವಿಸಿಷನ್ ಎಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಅಕ್ವಿಸಿಷನ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿದ್ದಾರೆ ಅಮೌಂಟ್ ಕೋರ್ಟ್ ಅಲ್ಲಿ ಒಂದ್ ಕಡೆ ಡೆಪಾಸಿಟ್ ಆಗಿದೆ, ಇನ್ನೊಂದ್ ಕಡೆ ನೀವು ಇಲ್ಲಿ ಕೇಳ್ತೀರಾ ನನ್ಗೆ ಮಾತ್ರ ಡಿನೋಟಿಫೈ, ನಮ್ಮ ಏರಿಯಾ ಮಾತ್ರ ಡಿನೋಟಿಫೈ ಮಾಡಿ ಅಂತ. ಡಿನೋಟಿಫಿಕೇಶನ್ ಮಾಡೋದು ಬರೋಲ್ಲ. ಫೈನಲ್ ನೋಟಿಫಿಕೇಶನ್ ಆಯ್ತು, ಅಕ್ವಿಸಿಷನ್ ಆಯ್ತು, ಅಲಾಟ್ಮೆಂಟ್ ಆಯ್ತು, ಅದಾದ್ರೂನು ಅಲ್ಲಿ ಆರ್ಡರ್ ಮಾಡ್ತಾರೆ ಡಿನೋಟಿಫೈ ಮಾಡಿ ಅಂತ. ಡಿನೋಟಿಫಿಕೇಶನ್ ಮಾಡಿದ್ಮೇಲೆ ಇವ್ರೇನ್ ಮಾಡ್ತಾರೆ, ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಅದ್ ಮಾಡೋದೇ ಬರೋಲ್ಲ. ಯಾಕೆಂದ್ರೆ ಲೇಔಟ್ ಆಲ್ರೆಡಿ ಫಾರ್ಮ್ ಆಯ್ತು, ಅಗ್ರಿಕಲ್ಚರ್ ಸ್ಟೇಟಸ್ ಎಲ್ಲಿತ್ತು, ಇಲ್ವಲ್ಲ. ಅದು ಬಿಡಿ, ಅದಾದ್ಮೇಲೆ ನೀವೇ ಹೋಗಿ ನಮ್ ಸೈಟು ನಾನೇ ನಿಮ್ಗೆ ಕೊಡ್ತಾ ಇದ್ದೀನಿ, ನನ್ಗೆ ಕಾಂಪನ್ಸೇಷನ್ ಕೊಡಿ ಅಂತ. ಸೈಟ್ ಎಲ್ಲಿಂದ ಬಂತು? ನೀವ್ ಹೇಳ್ತಿದ್ದೀರಾ ಯು ಹವ್ ಟೇಕನ್ ಬೈ ಅಕ್ವಿಸಿಷನ್, ಸೊ ಯು ಗಿವ್ ಮೀ ಸೈಟ್ಸ್ ಇನ್ ಲ್ಯೂ. ನೀವೇ ಅಲ್ಲಿ ಡಿನೋಟಿಫಿಕೇಶನ್ ಮಾಡ್ಕೊಂಡ್ರಲ್ಲ, ಸೊ ಎಲ್ಲಿಂದ ನೀವು ಹೇಳ್ತೀರಾ ಯು ಹವ್ ಅಕ್ವೈರ್ಡ್ ಮೈ ಸೈಟ್ಸ್ ಅಂತ, ಯು ಹವ್ ಅಕ್ವೈರ್ಡ್ ಮೈ ಏರಿಯಾ ಅಂತ?